ಸೊ ಪ್ರೆಸೆಂಟ್ ಕಂಡೀಷನ್ ಏನಾಗಿದೆ ಅಂದರೆ ಅಲ್ಲಿ ಹಿಂದೂ ಸಂಘಟನೆಗಳು ತುಂಬ ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡಿದರು. ಅದಾದ ನಂತರ ಪೊಲೀಸರು ಅಲ್ಲಿ ಆ ಘಟನೆಗೆ ಕಾರಣ ಆದವರ ಮೇಲೆ FIR ಅನ್ನು ಹಾಕಿ 6ರಿಂದ 7 ಜನರನ್ನು ಬಂಧಿಸ್ತಾರೆ. ಅದರಲ್ಲಿ ಒಬ್ಬ ಮೈನರ್ ಕೂಡ ಇದ್ದಾನೆ. जैसा कि हमने मीडिया को पहले भी ब्रीफ किया कि अभी तक हमने इसमें 7 लोगों को अरेस्ट कर चुके हैं, जिसमें एक अप्रीहेंड भी है, एक माइनर भी है जिसको हमने अप्रीहेंड किया था. इसके अलावा हमने आज एक और जो अक्यूज है उसको अरेस्ट किया है, वो भी यहीं का रहने वाला है. ಹಾಗೆ ಅಲ್ಲಿನ ಸರ್ಕಾರ ಆ ಘಟನೆಗೆ ಕಾರಣ ಆದವರ ಮೇಲೆ ಬುಲ್ಡೋಸರ್ ಆ್ಯಕ್ಷನ್ ಅನ್ನು ಹಾಕಿದೆ. ಅವರ ಮನೆಯನ್ನು ನೆಲಸಮ ಮಾಡುವಂಥ ಕಾರ್ಯ ನಡೀತಾ ಇದೆ. ಬರೀ ಅವರ ಮೇಲೆ ಬುಲ್ಡೋಸರ್ ಆ್ಯಕ್ಷನ್ ತಗೊಳ್ಳೋದ್ರಿಂದ ಏನೂ ಸಾಧ್ಯ ಇಲ್ಲ. ಯಾವುದೇ ತಪ್ಪಿಲ್ಲದೆ ತರುಣ್ ಕುಮಾರ್ ಅನ್ನೋ ಒಬ್ಬ ಯುವಕನನ್ನು ಮತಾಂಧರು ಸೇರಿ ಅಷ್ಟು ಭೀಕರವಾಗಿ ಕೊಲ್ತಾರೆ ಅಂದರೆ ಅವರಿಗೆ ಗಲ್ಲು ಶಿಕ್ಷೆನೇ ಆಗಬೇಕು. ತರುಣ್ ಹತ್ಯೆಗೆ ನಿಜಕ್ಕೂ ನ್ಯಾಯ ಸಿಗಬೇಕು. ಭಾರತೀಯ ಜಾತ್ಯತೀತಿಗಳು ಅನ್ನೋರು ಇನ್ನೂ ಎಚ್ಚೆತ್ಕೊಳ್ಳದೆ ಹೋದರೆ ಇವತ್ತು ಯಾರ್ದೋ ಮನೆಯ ದೀಪ ಆರೋಗಿದೆ, ನಾಳೆ ನಿಮ್ಮ ಮನೆ ದೀಪ ಹಚ್ಚೋದಕ್ಕೂ ನೀವು ಭಯ ಪಡಬೇಕಾಗತ್ತೆ.